ನಿಮ್ಮ ಫೋನ್ಪೇ ಮುಖಾಂತರ ಯು ಪಿ ಐ ಐ ಡಿಗೆ ಮನಿನ ಟ್ರಾನ್ಸ್ಫರ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಯೂಶಿಯಲಿ ಫೋನ್ ನಂಬರಿಂದ ನೀವು ಮನಿನ ಟ್ರಾನ್ಸ್ಫರ್ ಮಾಡ್ತೀರಾ ಬೇರೊಂದು ಅಕೌಂಟಿಗೆ. ಬಟ್ ನಿಮ್ಮ ಫೋನ್ಪೇ ಮುಖಾಂತರ ಯು ಪಿ ಐ ಡಿನ ಬಳಸಿ ಒಂದು ಯು ಪಿ ಐ ಡಿಗೆ ಅಮೌಂಟನ್ನು ಹೇಗೆ ಟ್ರಾನ್ಸ್ಫರ್ ಮಾಡೋದಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸೊ ಯಾರಾದರೂ ಹೊಸ್ತು ನೋಡ್ತಾ ಇದ್ದರೆ ಆ್ಯಸ್ ಯೂಶುವಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫೋನ್ಪೇ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಓಪನ್ ಆಗುತ್ತೆ. ನಿಮ್ಮ ಪಾಸ್ವರ್ಡನ್ನು ಎಂಟರ್ ಮಾಡಿ, ಫೋನ್ಪೇ ಪಾಸ್ವರ್ಡನ್ನು. ಸೊ ಈಗ ನೀವೇನು ಮಾಡಬೇಕಂದ್ರೆ ಮೊಬೈಲ್ ನಂಬರ್ ಅಂತ ಇದೆಯಲ್ಲ, ಪಕ್ಕದಲ್ಲಿ ಬ್ಯಾಂಕ್ ಆ್ಯಂಡ್ ಸೆಲ್ಫ್ ಅಕೌಂಟ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಸೆಲ್ಫ್ ಬ್ಯಾಂಕ್ ಅಕೌಂಟ್, ಅಕೌಂಟ್ ನಂಬರ್ ಆ್ಯಂಡ್ IFSC ಅಂತ ಇದೆ. ಕೆಳಗಡೆ ನಿಮಗೆ ಕಾಣ್ತಾ ಇದೆಯಾ? ಸೊ ಇಲ್ಲಿ UPI ID ಆ್ಯಂಡ್ ಆರ್ ನಂಬರ್ ಅಂತ ಇದೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು UPI ID ನಂಬರ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ನಿಮಗೆ ಕಾಣ್ತಾ ಇರ್ಬೋದು, ಸೊ ನೀವು ಯಾವ ಒಂದು UPI ID ಸೆಂಡ್ ಮಾಡಿರ್ತಾರೋ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಸೆಂಡ್ ಮಾಡಿರ್ತಾರೆ ಅಂತ ಅಂದ್ಕೊಳ್ಳಿ. ಸೊ ಆ ಒಂದು UPI IDನ ಇಲ್ಲಿ ಎಂಟರ್ ಮಾಡಿ. ನಿಮಗೆ ಕಾಣ್ತಾ ಇದೆಯಾ? ಸೊ ಈ ರೀತಿಯಾಗಿ UPI ID ಎಂಟರ್ ಮಾಡಿದ ತಕ್ಷಣ ಪಕ್ಕದಲ್ಲಿ ವೆರಿಫೈ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ನಿಮಗೆ ಕಾಣ್ತಾ ಇರ್ಬೋದು ಕಂಪ್ಲೀಟಾಗಿ ಈಗ ವೆರಿಫೈಡ್ ಅಂತ ಬಂತು. ಇಲ್ಲಿ ಕಾಣ್ತಾ ಇದೆಯಾ? ವೆರಿಫೈಡ್ ಅಂತ ಬಂದಿದೆ ನೋಡಿ. ಸೊ ಇಲ್ಲಿ ನೇಮ್ ಕೂಡ ಅವ್ರದ್ದು ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೀವು ನೆಕ್ ನೇಮನ್ನು ಕೂಡ ಎಂಟರ್ ಮಾಡ್ಕೋಬೋದು. ಸೊ ಜಸ್ಟ್ ಏನು ಬೇಡ ಅಂದರೆ ಜಸ್ಟ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಕಾಣ್ತಾ ಇದೆಯಾ ನೋಡಿ? ಈಗ ಪೇ ಆಪ್ಷನ್ಗೆ ಹೋಯಿತು. ಆ್ಯಸ್ ಯೂಶುವಲ್ ಜಸ್ಟ್ ಈಗ ನೀವೊಂದು ಎಷ್ಟು ಅಮೌಂಟನ್ನು ನೀವು ಪೇ ಮಾಡಬೇಕು ಅಂತ ಅಂದ್ಕೊಂಡಿರೋ ಆ ಒಂದು ಅಮೌಂಟನ್ನು ಇಲ್ಲಿ ಜಸ್ಟ್ ಎಂಟರ್ ಮಾಡಿ, ಪೇ ಮೇಲೆ ಕ್ಲಿಕ್ ಮಾಡಿ. ಸೊ ಪ್ರೊಸೀಡ್ ಆಗುತ್ತೆ. ಸೊ ನಿಮ್ಮ ಒಂದು ಫೋನ್ಪೇ ಪಾಸ್ವರ್ಡನ್ನು ಇಲ್ಲಿ ಎಂಟರ್ ಮಾಡಿ. ಯಾವ ಪಿನ್ನನ್ನು ಇಟ್ಟಿರ್ತೀರೋ ಬ್ಯಾಂಕ್ ಅಕೌಂಟಿಗೆ, ಸೊ ಆ ಒಂದು ಪಿನ್ನನ್ನು ಇಲ್ಲಿ ಎಂಟರ್ ಮಾಡಿ. ಪಿನ್ ಎಂಟರ್ ಮಾಡಿದ ತಕ್ಷಣ ಜಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಕಾಣ್ತಾ ಇರೋದು ಕಂಪ್ಲೀಟಾಗಿ ಈ ರೀತಿಯಾಗಿ ಪೇ ಆಗುತ್ತೆ. ಓಕೆ.